ಸ್ವಾಮಿ ಅಂತೇಳಿ. ನಾ ಅನೋಷಸ್ ಫಾದರ್. ಅವ್ನು ಹೆಂಗಂದ್ರೆ ಈಗ ಆ್ಯಕ್ಚುಲಿ ಅವ್ರ ಮಮ್ಮಿನ ಟ್ರೈನ್ ಮಾಡಿದ್ದಾನೆ. ಅಂದರೆ ಅವ್ರು ನಮ್ಮದು ಇಬ್ಬರು ವರ್ಕಿಂಗ್ ನಾವು. ಸೊ ಮಾರ್ನಿಂಗ್ 9:30 to 5:30 ನಾನು ಮಾರ್ವೆಲಲ್ಲಿ ವರ್ಕ್ ಮಾಡೋದು ಆ್ಯಸ್ ಅ ಪರ್ಚೇಸ್ ಆಫೀಸರ್. ಅವರು ಆಪ್ರೇಷನ್ ಇದ್ದಾರೆ ಫೈನಾನ್ಷಿಯಲ್ ಸೆಕ್ಟ್ರಲ್ಲಿ. ಸೊ ನಾವು ಏನು ಮಾಡ್ತಿದ್ವಿ ಬಿಡೋ ಟೈಮಲ್ಲಿ ಒಂದು ಈಗ ಹೆಂಗಿದೆ ಸರ್, ನಮ್ಮದು ಮನೆಯಲ್ಲಿ ನಾವು ಇಬ್ಬರೇ ಇರೋದು. ಇಲ್ಲಿ ಶಿಫ್ಟ್ ಆಗಿದ್ದು ಹುಬ್ಳಿಗೆ. ಆಮೇಲೆ ಅಲ್ಲಿ ಯಾರಿಲ್ಲ. ಇವ್ನು ಬೆಳಗ್ಗೆ ಡೇ ಕೇರ್ ಬಿಟ್ಟು ಅಲ್ಲೇ ಸ್ಕೂಲ್ ಮುಗಿಸಿ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಇರ್ತಿದ್ದ ಅವನು. ಸೊ ರಿಟರ್ನ್ ನಾವು ಲಾಗೌಟ್ ಮಾಡಿ ಬರಬೇಕಂದ್ರೆ 6 to 6:30 ಆಗ್ತಿತ್ತು. ಸೊ ಅದರಲ್ಲೇ 1 hour 2 hour ತೊಗೊಂಡು ನಾನು ಅವ್ರಿಗೆ ಏನು ಹೇಳಬೇಕು ಅಂದರೆ ಎಜುಕೇಷನ್ದಾಯಿತು, GK ನಾಲೆಜ್ ಆಯಿತು, ಆಮೇಲೆ ಎಲ್ಲ ಅವ್ರಿಗೆ ಹೇಳ್ಕೊಡ್ತಾ ಇದ್ವಿ. ಆಮೇಲೆ ಅವನು ಅವನದು ಆ್ಯಕ್ಟಿವಿಟಿ ನೋಡಿ ನಾವು ಏನೋ ಮಾಡ್ಬೋದು, ಗ್ರಾಸ್ಪರಿಂಗ್ ಪವರ್ ಇದೆ ಅಂದರೆ ಹೆಂಗೆ ಐತ್ರಿ. ಇವತ್ತಿಗೆ ನಾವು ಏನಾರು ಒಂದು ಅವ್ಗೆ ಇದು ಕೊಡಿಸ್ತೀವಿ ಅಂತ ಹೇಳಿದ್ರೆ ಅವ್ನು ಇನ್ನೊಂದು ವಾರ 3 ವಾರ ಬಿಟ್ಟರು ಅದೇ ಹೇಳ್ತಾನೆ. ನಾವು ಈ ಟೈಮಿಗೆ ಹಿಂಗೆ ಕೊಡಿಸ್ತೀನಿ ಅಂತ ಹೇಳಿದ್ರಿ, ಇಲ್ಲಾಂದ್ರೆ ಅವ್ನು 1 ತಾಸು ಬಿಟ್ಟು 2 ತಾಸು ಬಿಟ್ಟು ಅದಕ್ಕೆ ಹೇಳ್ತಿರ್ತಾನೆ. ಸೊ ಹಂಗೆ ಮಾಡ್ಕೊತ ಅವ್ರ ಮದರ್ ಏನು ಮಾಡಿದ್ರು, ಅವ್ರು ಚಾರ್ಟ್ಸ್, ಸಿಗ್ನಲ್, ಟ್ರಾಫಿಕ್ ರೂಲ್ಸ್ ಆಯ್ತು. ಈಗ ಯಾರ್ಯಾರು ಏನೇನು ಕೆಲಸ ಮಾಡ್ತೀವಿ ಈಗ ಡಾಕ್ಟರ್ ದರ್ಬಿ ಹಾಕಿ ನಿಂದಿರ್ಸಿದ್ರೆ ಅವ್ನು ಯಾರು ಅಂತ ಕೇಳಿದ್ರೆ ಈ ಕ್ಯಾನ್ ಈಸಿಲಿ ಐಡೆಂಟಿಫೈ ಅವ್ನು ವರ್ಕ್ ಏನು ಅಂತ ಹೇಳಿ ಅವನು ಐಡೆಂಟಿಫೈ ಮಾಡ್ತಾನೆ. ಆ ಥರ ಎಲ್ಲ ಮಾಡಿಬಿಟ್ಟು ನಾವು ಮಾಡಿದ್ವಿ. ಯಾರೊಬ್ಬರು ರೆಫರ್ ಮಾಡಿದ್ರೆ ಈ ಥರ ಇದೆ, ಇಷ್ಟೆಲ್ಲ ನಾಲೆಜ್ ಇದೆ ಅವ್ನಿಗೆ, ಒಂದು ಸತಿ ನೀವು ಅಪ್ರೋಚ್ ಆಗಿಲ್ಲ ಅಂದಮೇಲೆ ನಾವು ಅವ್ರು ಅಪ್ಲೋಡ್ ಮಾಡಿದ್ಮೇಲೆ ನಾವು ಹಾಗೆ ಒಂದು ಅಪ್ಲೈ ಮಾಡಿದ್ವಿ ಅವ್ರಿಗೆ. ಅವ್ರದ್ದು ವೆಬ್ಸೈಟ್ ಥ್ರೂ ಒಂದು ಲಿಂಕ್ ಇತ್ತು, ಅದಕ್ಕೆ ಮೇಲ್ ಮಾಡಿದ್ವಿ. ಎಲ್ಲ ಮೇಲ್ ಥ್ರೂನೇ ಇರುತ್ತೆ ಅವ್ರದ್ದು, ಏನು ಆ ಥರ ಏನು ಅನ್ಅಫಿಷಿಯಲ್ ಏನಿರಲ್ಲ. ಅಫಿಷಿಯಲ್ ಮೇಲ್ಸ್ ಎಲ್ಲ ಕನ್ಫರ್ಮೇಷನ್ ಆದಮೇಲೆ ಅವ್ರಿಗೆ ವಿಡಿಯೋಸ್ ಅವರು ಮೇಲ್ ಬರುತ್ತೆ. ಈ ಥರ ಒಂದು ಏನೇನಿದೆ ವಿಡಿಯೋಸು ಅವ್ನು ಏನೇನು ಮಾಡಿದ್ದಾನೆ ಅದ್ರದ್ದೊಂದು 10 to 20 ವಿಡಿಯೋಸ್ ಬೇಕಂತ ಹೇಳ್ತಾರೆ. ಆ ಲಿಂಕ್ ಓಪನ್ ಮಾಡಿದ್ಮೇಲೆ ಆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ಬೇಕು ನಾವು. ಅಪ್ಲೋಡ್ ಮಾಡಿ ಆದಮೇಲೆ ಅವ್ರು ಏನು ಮಾಡ್ತಾರೆ, ಕ್ವಾಲಿಟಿ ವೆರಿಫೈ ಆಗುತ್ತೆ. ಈಗ ಸಪೋಸ್ ಈಗ ಸೈಡಿಂದ ಯಾರು ನಾವು ಹೇಳ್ಕೊಡ್ತಾ ಇದ್ದೀವ ಅಥವಾ ಆ್ಯಕ್ಷನ್ ಏನಾರು ಮಾಡ್ತಿದ್ದೀವ ಅದೆಲ್ಲ ಚೆಕ್ ಮಾಡ್ತಾರೆ. ಅದೆಲ್ಲ ಏನಾರು ಆ ಥರ ಏನಾರು ನಾವು ಅವ್ರಿಗೆ ಗೈಡ್ ಮಾಡ್ತಾಯಿದ್ರೆ ಇಮಿಡಿಯೇಟ್ ಅವ್ರು ರಿಜೆಕ್ಟ್ ಮಾಡಿಬಿಡ್ತಾರೆ. ಸೊ ಯು ಕ್ಯಾನ್ ಗೋ ಫಾರ್ ನೆಕ್ಸ್ಟ್ ಅಟೆಂಪ್ಟ್. ಸೊ ಅದಕ್ಕೆ ಆ ಥರ ಎಲ್ಲ ನೋಡ್ಕೊಂಡ್ಬಿಟ್ಟು ಒಂದು 20 ವಿಡಿಯೋಸಲ್ಲಿ ಒಂದು 15 ವಿಡಿಯೋ ಸೆಲೆಕ್ಟ್ ಆಗಿದ್ವಿ. 15 or 16 ವಿಡಿಯೋ ಸೆಲೆಕ್ಟ್ ಆಗಿ ಬಂದಮೇಲೆ ನನಗೆ ಮೇಲ್ ಬರುತ್ತೆ, ಈ ಥರ ಸೆಲೆಕ್ಟ್ ಆಗಿದ್ದಾರೆ ನೀವು ಆ್ಯಸ್ ಅ ಅಚೀವರ್ ಅಂತ ಸೆಲೆಕ್ಟ್ ಆಗಿದ್ಮೇಲೆ ಮೇಲ್ ಎಲ್ಲ ಇದೆ. ಏನು ಅನ್ನಿಸ್ತಾ ಇದೆ ಆ್ಯಕ್ಚುಲಿ ತುಂಬ ಖುಷಿ. ಈ ವಯಸ್ಸಲ್ಲಿ ನಾವು ಮಾಡಲಿಕ್ಕೆಲ್ಲ ಅವ್ರು ಮಾಡಿದ್ದಾರೆ ಅಂತ ಈಸ್ ಅ ಬಿಗ್ ಅಚೀವ್ಮೆಂಟ್ ನಮಗೂ. ಆಮೇಲೆ ಅವ್ನ ನೆನಪಿನ ಶಕ್ತಿ ಆಯಿತು, ಒಂದು ಆ್ಯಕ್ಟಿವಿಟಿ ನೋಡಿ ಯಾರೂ ಅಂದ್ಕೊಂಡಿರಲ್ಲ ಈ ಥರ ಮಾಡ್ತಾರೆ ಹಂಗೆ ಮಾಡ್ತಾರೆ ಅಂತ. ಬಟ್ ಏನೋ ದೇವ್ರ ಆಶೀರ್ವಾದ, ನಮ್ಮದು ಎಫರ್ಟ್. ಅವನು ಒಂದು ಇವಾಗಲೇ ಒಂದು 3.5 yearsಗೆ ಒಂದು ಒಳ್ಳೆ ಹೆಸರು ತಂದಿದ್ದಾನೆ, ಇಂಡಿಯಾಸ್ಗೂ ಇದಾಯಿತು. ನಮಗಂತೂ ತುಂಬ ಖುಷಿ. ಇದು ಸ್ಟಾರ್ಟಿಂಗ್ ಅವನು. ಇನ್ನು ಮುಂದೆ ಅವನು ಐ ಹೋಪ್ ಫಾರ್ ಅ ಬೆಸ್ಟ್ ಆಫ್ ಲಕ್. ಇನ್ನು ಮುಂದೆ ನಾವು ಸಪೋಸ್ ಈ ದೇಶಕ್ಕಾಗಿ ಏನಾದರೂ ಅವ್ನ ಕಂಟ್ರಿಬ್ಯೂಷನ್ ಇರಲಿ ಅಂತ ನಾವು ಅವ್ನಿಗೆ ಅಪ್ರೋಚ್ ಮಾಡಿ ಅವ್ನಿಗೂ ವೆಲ್ ವಿಶ್ ನಾವು ಹೇಳ್ತೀವಿ. ನಮ್ಮ ಹೆಸರು ರೋಹಿತ್ ಅಂತೇಳಿ, ರೋಹಿತ್ ಸ್ವಾಮಿ. ಆ್ಯಕ್ಚುಲಿ ಇದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಂತ ಹೇಳಿ ಇವನಿಗೆ ಅವಾರ್ಡ್ ಬಂದೈತ್ರಿ ಸರ್. ಅಂದ್ರೆ ಇದು ಹೆಂಗಿರುತ್ತೆ, ಅವ್ರ ಏಜ್ಗಿಂತ ಹೆಚ್ಚಿಂದ ಅವ್ರು ಏನಾರ ಮಾಡಿದ್ರಂದ್ರೆ ಅವ್ರು ಅದನ್ನು ಸೆಲೆಕ್ಟ್ ಮಾಡಿ ಅವಾರ್ಡ್ ಕಳ್ಸಿರ್ತಾರೆ. ಸೊ ಇವನು ಸಣ್ಣ ಇರ್ತಾನು ಇವಂದು ಇದು ಮೆಮೊರಿ ಪವರ್ ಭಾಳ ಶಾರ್ಪ್ ಇತ್ತು. ಹಾಗಾಗಿ ನಾವು ಇವಂಗೆ ಅವಾಗವಾಗ ಮನೆಯೊಳಗೆ ಟ್ರೈನ್ ಮಾಡ್ತಿದ್ವಿ. ಲೈಕ್ ಆ್ಯನಿಮಲ್ಸ್ ನೇಮು, ಬರ್ಡ್ಸ್ ನೇಮು, ಅದು ಇದೆಲ್ಲ ಹೇಳ್ಕೊಡ್ತಿದ್ವಿ. ಆಮೇಲೆ ಟ್ರಾಫಿಕ್ ರೂಲ್ಸ್ ಹೇಳ್ತಾನೆ, ಸೆನ್ಸ್ ಆರ್ಗನ್ಸ್ ಹೇಳ್ತಾನೆ, ಆಮೇಲೆ ಅಪೋಸಿಟ್ ವರ್ಡ್ಸ್ ಹೇಳೋದಾಯಿತು, ಫಾದರ್ ನೇಮು, ಮದರ್ ನೇಮು, ಅವ್ನ ಸೆಲ್ಫ್ ಇಂಟ್ರಡಕ್ಷನ್ನು, ಆಮೇಲೆ ಸೆನ್ಸ್ ಆರ್ಗನ್ಸು, ಬಾಡಿ ಪಾರ್ಟ್ಸ್ ಪ್ರತಿಯೊಂದೂ ಹೇಳ್ತಾನೆ ಸರ್. ಸೊ ನಾವು ಹಾಗಾಗಿ ಅವ್ರನ್ನೆಲ್ಲ ಇದು ವಿಡಿಯೋಸ್ನ ರೆಕಾರ್ಡ್ ಮಾಡಿ ಅವ್ರಿಗೆ ಕಳಿಸಿದ್ವಿ. ಅವರು ಅದರೊಳಗೆ ಒಂದು 16 to 17 ವಿಡಿಯೋಸ್ ಸೆಲೆಕ್ಟ್ ಮಾಡಿ ಅವಾರ್ಡ್ ಕಳಿಸ್ಕೊಟ್ರು ಸರ್. ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಸೆಲೆಕ್ಷನ್ದಲ್ಲಿ? ಅಂದರೆ ನಾವು ಅಲ್ಲಿ ಹೆಂಗಿರುತ್ತೆ ಅಲ್ಲಿ ಹೋಗೋದು ಆಪ್ಷನ್ ಇರುತ್ತೆ, ಮತ್ತು ಇಲ್ಲೇ ಕಳಿಸ್ಕೊಡ್ತೀವಿ ಅನ್ನೋದು ಆಪ್ಷನ್ ಇರುತ್ತೆ. ಆ್ಯಕ್ಚುಲಿ ನಾನು ಮತ್ತು ಹಸ್ಬೆಂಡ್ ಇಬ್ಬರು ವರ್ಕಿಂಗ್ ಇರ್ತೀವಲ್ಲ ಸರ್. ಸೊ ಹಂಗಾಗಿ ನಾವೇನಂದ್ವಿ, ಇಲ್ಲ ನಾವಿಲ್ಲೇ ಅವಾರ್ಡ್ಸ್ ತೊಗೊಡ್ತೀವಿ ಅಂತ ಹೇಳಿ ನಾವು ಅಡ್ರೆಸ್ ಎಲ್ಲ ಕಳಿಸಿದ್ಮೇಲೆ ಅವರು ಕೊರಿಯರ್ ಮಾಡಿದ್ರು ಸರ್. ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ? ಆ ಸೆಲೆಕ್ಷನ್ ಹೆಂಗಿರುತ್ತೆ ಅಂದರೆ ಸರ್, ಅವರೆಲ್ಲ ಕ್ವಾಲಿಟಿ ಚೆಕ್ ಮಾಡ್ತಾರೆ ಸರ್. ಅವರು ಅಂದರೆ ಮಗುಗೆ ಬ್ಯಾಕ್ ಸೈಡ್ ನಿಂತ್ಕೊಂಡು ಪೇರೆಂಟ್ಸ್ ಏನಾರು ಗೈಡ್ ಮಾಡತ್ತಾರೋ ಅವರೆಲ್ಲ ಚೆಕ್ ಮಾಡ್ತಾರೆ. ಆ್ಯಕ್ಷನ್ ಆಯಿತು ಮಗುದು ಇದ್ರ ಮೇಲೇ ಚೆಕ್ ಮಾಡ್ಕೊಂಡು ಅದ್ರೊಳಗೆ ಅವರು ಸೆಲೆಕ್ಟ್ ಮಾಡಿ ಹೇಳ್ತಾರೆ ಸರ್. ರಿಜೆಕ್ಟ್ ಆಗಿದ್ದು ರಿಜೆಕ್ಟೆಡ್ ಅಂತ ಮೇಲ್ ಬರುತ್ತೆ, ಇವಂದು ಸೆಲೆಕ್ಟೆಡ್ ಆಗಿದ್ದು ಎಲ್ಲ ಮೇಲ್ಸ್ ಇದಾವೆ ಸರ್. ಇಲ್ಲಿ ಧಾರವಾಡ ಜಿಲ್ಲೆ ಒಳಗೆ ಧಾರವಾಡ ಜಿಲ್ಲೆದು ಗೊತ್ತಿಲ್ಲ ಸರ್, ಬಟ್ ಆ್ಯಕ್ಚುಲಿ ನಾವು ಬೇಸಿಕಲಿ ಇರೋದು ದಾಂಡೇಲಿ. ಅಲ್ಲಿಂದ ನಾವಿಲ್ಲಿ ಜಾಬ್ಗಂತ ಬಂದಿದ್ವಿ. ಅಲ್ಲಿ ದಾಂಡೇಲಿ ಒಳಗಂತೂ ಇದು ನನ್ನ ಮಗಂದು ಫಸ್ಟ್ ಅಂತ ನಾನು ಅನ್ಕೊಂಡಿದ್ದೆ ಸರ್. ಹೌದು. ನನ್ನ ಹೆಸರು ಮರ್ಲಿನ್ ಸ್ವಾಮಿ ಅಂತ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.